ಯಾಕವಾ ಟೌನ್ ಬಸ್ ಕಡೆ ಹೋಗ್ಲಿಲ್ವಾ? ಇಲ್ಲ ಅಪ್ಪಯ್ಯ, ಸುಮ್ಮ ಯಾಕೋ ಒಂಥರ ಇದ್ಲಲ್ಲ, ಅಚ್ಚೋಳು ಒಬ್ಳನ್ನೇ ಬಿಟ್ಟೋಗಕ್ಕೆ ಮನ್ಸು ಬರಲಿಲ್ಲ. ಅಲ್ಲಮ್ಮ, ನಾನೇನಾರು ಟೌನ್ ಮೆಸ್ ಕಡೆ ಹೋಗ್ಬಿಟ್ಟು ಬರಲಾ? ಹಾಂ, ಬ್ಯಾಡ ಗಂಗಣ್ಣ, ಅಲ್ಲಿ ಚೋಟು ಅಜ್ಜಿ ಕಾಳಿ ಎಲ್ಲ ಅವರಲ್ಲ, ಅವ್ರು ನೋಡ್ಕೋತಾರೆ. ಟೌನ್ ಬಸ್ ತವನೇ ಇರೋ ಇಲ್ಲಿ ಯಾಕಲ ಬಂದೆ? ಅದು ಬಾಬು, ಸ್ನಾನ 4 ದಿವಸದಿಂದ ಮೆಸ್ತಾಗ ಬಂದಿರ್ಲಿವಲ್ಲ, ಅದಕ್ಕೆ ಲೆಕ್ಕ ಕೊಟ್ಟೋಗಮ್ಮ ಅಂತ ಬಂದೆ. ಅದಕ್ಕೆ ಅವಸರ ಯೋನ್ಲ ಆಗಿತ್ತು, ಮುಂದಿನ ವಾರ ಕೊಟ್ಟಿದ್ರೆ ಆಗಿರೋದು. ಇದೇನದು ಹಿಂಗೆ ಹೇಳ್ತಿದ್ಯಾ? ವ್ಯವಹಾರದಾಗೆ ಪಕ್ಕ ಇದ್ಬಿಡ್ಬೇಕು ನೋಡು. ಈ ಚೀಟಿನಾಗೆ ಎಲ್ಲ ಲೆಕ್ಕ ಬರ್ದೀವ್ನಿ, ಮತ್ತೆ ಬರ್ತಾ ಮಾರ್ಕೆಟ್ ಮಂಜನಿಗೆ ಅಡ್ವಾನ್ಸ್ ಅಂತ 2,000 ಕೊಟ್ಟಿವ್ನಿ, ಮಿಕ್ಕಿದ್ದು ಇದ್ರಾಗೈತೆ ತಗೋ. ಅವಿ, ಇನ್ನೊಂದು ವಿಷಯ, ಟೌನ್ನಾಗೆ ಫುಡ್ ಆಫೀಸರ್ಸ್ಗಳು ಬಂದು ಲೈಸೆನ್ಸ್ ಇಲ್ದಿರೋ ಮೆಸ್ಗಳನ್ನೆಲ್ಲ ಮುಚ್ಚಿಸ್ತವ್ರೆ. ನಾನು ಇಲ್ಲದೆ ಇದ್ದಾಗ ನಮ್ಮ ಮೆಸ್ಗೂ ಬಂದಿದ್ರಂತೆ, ಅಜ್ಜಿ ಓನರ್ ಇಲ್ಲ ಅಂತ ಏನೋ ಸಂಭಾಳಿಸಿ ಕಳ್ಸವ್ರೆ. ಅಪ್ಪಯ್ಯ, ಈಗ ಏನ್ ಮಾಡೋದು? ಅವ್ವ ಬರೋ ತಡ ಆದ್ರೆ ನಮ್ಮ ಹೆಸರು ಮುಚ್ಚಿಸ್ಬಿಡ್ತಾರಾ? ಪುಟ್ಟಮ್ಮಿಗೆ ಈ ವಿಷಯ ಹೇಳ್ಬಿಡಮ್ಮ ಅಂದರೆ ಈಗ ಗಲಾಟೆಲ್ಲ ಅದೂ ಆಗಲಿಲ್ಲ. ಅಕ್ಕ ಅಕ್ಕ ಇವನು ಆಯಿತು. ಅಕ್ಕ ಅಕ್ಕ ನಂಗೆ ತುಂಬ ಭಯ ಆಗ್ತದೆ ಅಕ್ಕ. ಅಮ್ಮ ಯಾವಾಗ ಬರ್ತಾಳೆ? ಭಯ ಪಡ್ಬೇಡ ಕುಸೆ, ಪುಟ್ಟಮ್ಮಿ ಬಿರ್ನೆ ಬಂದ್ಬಿಡ್ತಾಳೆ. ಅಕ್ಕ ಅವ್ವನ ಬೇಗ ಬರಕ್ಕೆ ಹೇಳು, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಮತ್ತೆ ನನ್ನ ಯಾರಾದರೂ ಕಿಡ್ನಾಪ್ ಮಾಡಿಬಿಡ್ತಾರೆ ಅಂತ ಅನಿಸ್ತಿದೆ. ಸುಮಾ, ಇಲ್ಲಿ ನೋಡು, ನಿಂಗೆ ಏನೂ ಆಗಕ್ಕಿಲ್ಲ ಕಣವಿ, ನೀನು ನಮ್ಮ ಮನೆಯಾಗೆ ಇದೆಯಾ. ನಾನು, ಅಪ್ಪಯ್ಯ, ಗಂಗಣ್ಣ, ಕಾಳಿ ಎಲ್ಲರೂ ನಿನ್ನ ಜೊತೆಗೆ ಅವರೇ. ನೋಡು, ನಿನ್ನ ಯಾರು ಏನು ಮಾಡೋಕ್ಕಾಗಕ್ಕಿಲ್ಲ ಕಣವಿ. ಇಲ್ಲ ಅಕ್ಕ, ಅಂದರೂ ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ನೀನು ನನ್ನ ಜೊತೆನೇ ಇರು ಬಾ. ಬಾಬು, ಇದೇನು ಬಾಬು, ನಮ್ಮ ಸುಮಾ ಎಲ್ರಿಗೂ ಆವಾಜ್ ಹಾಕೊಂಡು ಧೈರ್ಯವಾಗಿದ್ಲು. ಈಗ ನೋಡಿದ್ರೆ 10 ನಿಮಿಷನೂ ಒಬ್ಳೆ ಇರೋಕ್ಕಾಗದೆ ಭಯ ಪಡ್ತಾವಳೆ. ಓಕ, ಒಂದು ಕಹಿ ಘಟನೆ ಹೆಣ್ಮಕ್ಳನ್ನ ಮೆತ್ತಿಗೆ ಮಾಡಿ. ಬಾಬು, ಹೆಣ್ಣು ಮಕ್ಳಿಗೆ ಈತ ಟಾರ್ಚರ್ ಕೊಡೋರನ್ನ ಸುಮ್ಕೆ ಬಿಡಬಾರ್ದು ಬಾಬು. ಆ ಹುಡುಗಿ ಜೈಲಿಗೆ ಸೇರಿ ಅವಳಿಗೆ ಶಿಕ್ಷೆ ಆಗೋ ಥರ ಆಯ್ತಲ್ಲ, ಅದೇ ಸಮಾಧಾನ. ನನಗೆ ಯಾಕೋ ಇದರಿಂದ ಆ ಹುಡುಗಿ ಮಾತ್ರ ಇಲ್ಲ, ಬೇರೆ ಯಾರ್ದೋ ಕೈವಾಡ ಐತೆ ಅಂತ ಅನಿಸ್ತೈತೆ. ನಿನಗೇನು ಅನಿಸ್ತದೆ ಬಾಬು? ಗೊತ್ತಿಲ್ಲಕಲ್ಲ, ಈ ಘಟನೆ ಆಗಿರೋದಕ್ಕೂ ಪುಟ್ಟಮ್ಮಿ ಮನೇಲಿ ಇಲ್ಲದೆ ಇರೋದಕ್ಕೂ ನನ್ನ ತಲೆ ಓಡ್ತಾ ಇಲ್ಲ. ಹೆಣ್ಣು ಮಕ್ಳಿಗೆ ಯಾವನೇ ತೊಂದರೆ ಕೊಟ್ಟರೋ ಆ ನನ್ನ ಮಕ್ಳಿಗೆ ಎಲ್ರಿಗೂ ಶಿಕ್ಷೆ ಆಗಲೇಬೇಕು ಬಾಬು. ಸರ್ ನಡಿ, ಮಾರ್ಕೆಟ್ಗೆ ಹೋಗಿ ಕಾಯಿ ಹಾಕೊಂಬರವ. ಹಾಗಾದ್ರಪ್ಪ, ಹಾಂ, ಮೆಸ್ ಕಡೆ ಸರಿ ಅಣ್ಣ. ನಾನು ನಿಮ್ಮ ವಿಷಯಕ್ಕೂ ಬೇಜಾರಾಯಿತು ಅಂತ ಹೇಳಿದೆ. ಅದೇನು ಅಂತ ಕೇಳಿದ್ರಾ? ಇವ್ರು ಯಾಕೋ ಬುಡಂಗ್ ಕಾಣ್ತಿಲ್ಲಲ್ಲಪ್ಪ. ಇದನ್ನ ನಾನು ಏನು ಹೇಳಿ ನಿನ್ನ ಕೈ ಕಟ್ಟಿದ್ದೆ? ಅದೇ ಅದು ತಾವು ಸಚಿನ್ ಮನೆಗೆ ಹೋದಾಗ ಏನು ಮಾಡಿದ್ರಿ? ಅಕ್ಕನ ಮೇಲೂ ಗೌರವ ಇಲ್ಲ ಅಂತ ಆಯ್ತು. ರೀ, ಹಂಗೆಲ್ಲ ಮಾತಾಡಬೇಡಿ, ಅವ್ರು ನನ್ನ ಜೀವ ಅಲ್ಲ. ಆ ಕೇಸವ ನಮ್ಮ ಸುಮ್ಮನ ಬಗ್ಗೆ ತೆಪ್ಪ ಮಾತಾಡಿದ್ರೆ ನೋಡ್ಕೊಂಡು ಸುಮ್ಕಿರ್ಬೇಕಾ? ನೀವು ಎಲ್ಲರ ಮೇಲೂ ಕೈ ಮಾಡಬಾರ್ದು ಅಂತ ತಾನೆ ನಾನು ಆ ದಾರನ ನಿಮ್ಮ ಕೈ ಕಟ್ಟಿದ್ದು. ಹೆಣ್ಣಿನ ಮಾನ ದಿಶಾ ಬಂದಾಗ ಅಲ್ಲಿ ನೋಡ್ಕೊಂಡು ಸುಮ್ಕಿರೋದು ಮಹಾಪರಾಧ. ಅದು ನಮ್ಮವರು ಮೆಚ್ಚಕ್ಕಿಲ್ಲ, ಆ ದೇವರು ಶಂಸಕ್ಕಿಲ್ಲ. ಸರಿ, ಇನ್ನೊಂದ್ಸಲ ಯಾವತ್ತೂ ಇದನ್ನ ರಿಪೀಟ್ ಮಾಡಬೇಡಿ, ಆಯ್ತಾ? ಆಯಿತು ಸ್ನೇಹದೇವರೇ, ಇದೊಂದು ಗೀತ ನಾನು ಸಂಸ್ಬಿಡಿ. ಇನ್ಮ್ಯಾಗ ನನ್ನ ಕಣ್ಣು ಮುಂದೆ ಏನೇನು ನಡೀತಿದ್ರು
ಕೈ ಕಟ್ಕೊಂಡು ಇದನ್ನ ಚೀಪ್ಕೊಂಡು ನಿಂತ್ಕೊಬಿಡ್ತೀನಿ, ಸರಿನಾ? ಹೇ, ಇದು ನನ್ನ ಫೇವ್ರೇಟ್. ಇದು ನಿಮ್ಮ ಹತ್ರ ಹೇಗೆ ಬಂತು? ರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ನೀ ಅಪ್ಪ ಬಂದು ಕೊಟ್ಟೋದ್ರು. ಸುಮ್ಮನೆ ತಮಾಷೆ ಮಾಡಬೇಡಿ. ನೀವು ಮಾತ್ರ ನನಗೆ ಏನು ಇಷ್ಟ ಅಂತ ತಿಳ್ಕೊಬೋದು, ನಾನು ತಿಳ್ಕೊಬಾರ್ದ? ಇದು ನಿಮ್ಗಂತಾನೆ ತಂದಿದ್ದು. ಇದನ್ನ ತಗೊಂಡು ನನಗೊಂದು ಮುತ್ತು ಕೊಟ್ಟು ಶಂಸಿನಿ ಅಂತ ಹೇಳಿ. ಅದೆಲ್ಲ ಹೇಳಲ್ಲ. ಬೇಕಾದ್ರೆ ಇದನ್ನ ತಗೋತೀನಿ, ಕೊಡಿ. ಜೀ, ನನಗಿದಂದ್ರೆ ತುಂಬ ಇಷ್ಟ. ಪ್ಲೀಸ್ ಕೊಡಿ. ಹಂಗಾರೆ ಮುತ್ತು ಕೊಟ್ಟು ತಗೊಳ್ಳಿ. ಅದೆಲ್ಲ ಆಗಲ್ಲ, ನಂಗೆ ಇದು ಬೇಕಷ್ಟೆ. ಆಗಕ್ಕಿಲ್ಲ. ಸರಿ, ಕೊಡ್ತೀನಿ, ಕೊಡಿ. ಪಕ್ಕ ಕೊಡ್ತೀರಾ? ಕೊಡ್ತೀನಿ, ಕೊಡಿ. ಕಣ್ಮುಚ್ಚಿ. ಮೋಸ ಇದು. ನಾನು ಇನ್ನೂ ಕ್ಷಮಿಸಿಲ್ಲ. ಸುಮಾ, ಏನೂ ಆಗಕ್ಕಿಲ್ಲ ಕಣವಿ. ನಿನ್ನ ಜೊತೆ ನಾನು ಇವನೇ ಕಾಣ್ತೀನೋ. ಬೇಡ ಅಕ್ಕ. ಒಸಿ ತಿನ್ನವಿ. ಒತ್ತಾರೆ ತಿಂಡಿನೂ ಸ್ವಲ್ಪನೇ ತಿಂದಿರೋದು. ಒಂದೆರಡು ಹಣ್ಣು ತಿನ್ನವಿ. ಬೇಡ ಅಕ್ಕ, ನಂಗೇನು ತಿನ್ನೋಕ್ಕೂ ಮನ್ಸಾಗ್ತಿಲ್ಲ. ಯಾಕವಿ ಇನ್ನೂ ಅದೇ ಘಟನೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನು ಎಷ್ಟೇ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಅದೇ ಕಾಡ್ತಿದೆ. ಕುಸ, ನಿನಗೋಸ್ಕರ ತೋಟದಿಂದ ಎಳ್ನೀರು ತಂದಿದ್ದೀನಿ. ನಂಗೆ ಬೇಡ ಅಂದರೂ ನೀವಿಬ್ರು ಯಾಕೆ ಹೀಗೆ ಬಲವಂತ ಮಾಡ್ತಿದ್ದೀರಾ? ನೋಡವಿ, ಜೀವನ ಅಂದ್ಮ್ಯಾಕೆ ಏರಿಳಿತ ಇದ್ದೇ ಇರ್ತೈತೆ. ಏನೋ ಒಂದ್ಕಿಂತ ತೊಂದರೆ ಆಯಿತು ಅಂತ ಅದನ್ನೇ ನೆನೆಸ್ಕೊಂಡು ಒಳ್ಳೆ ಸನ್ಗಳನ್ನ ಕಳ್ಕೋಬಾರ್ದು. ತಿನ್ನೋದು ಉಣ್ಣೋದು ಬಿಟ್ಟರೆ ಎಲ್ಲ ಸರಿ ಹೋಯ್ತದೆ ಕುಸೆ. ಪುಟ್ಟಮ್ಮಿ ನಿಂಗೆ ಸುಮಾ ಅಂತ ಯಾಕೆ ಹೆಸರಿಟ್ಟಿರೋದು ಹೇಳು? ಎಲ್ಲದನ್ನೂ ಸೋಲಿಲ್ಲದೆ ಸಾಧಿಸ್ತೀಯ ಅಂತ. ಹೌದು ಕಣವಿ, ಅವನ ಭರವಸೆನೇ ನೀನೇ ಕಂಗಾಲಾಗ್ಬಿಟ್ರೆ ನಮ್ಮ ಕೈ ಕಾಲೇ ಆಡೋಕ್ಕಿಲ್ಲ. ನನಗೂ ಆ ಕಹಿ ಘಟನೆಯಿಂದ ಆಚೆ ಬರಬೇಕು ಅಂತಲೇ ಆಸೆ ಅಕ್ಕ. ಆದರೆ ಏನು ಮಾಡಲಿ, ನನ್ನಿಂದ ಆಗ್ತಾ ಇಲ್ಲ. ಇಷ್ಟೊತ್ತಿಗೆ ನಾನು ಕೆಲ್ಸಕ್ಕೆ ಹೋಗಿ ವಾಪಸ್ ಬರಬೇಕಿತ್ತು, ಆದರೆ ಮನೆಯಲ್ಲೇ ಕೂರೋ ಹಾಗಾಯಿತು. ನೀನು ಯಾಕವಿ ಮನೆನಾಗೆ ಕೂರಬೇಕು? ಕೈನಾಗೆ ಕೆಲಸ ಐತೆ, ಮನ್ಸಿನಾಗೆ ದುಡಿಯೋ ಛಲ ಐತೆ. ನಾಳೆಯಿಂದ ಕೆಲ್ಸಕ್ಕೆ ಆಗೋ. ಕುಸೆ, ಆ ಹುಡುಗನು ನಿನ್ನ ಕೆಲ್ಸಕ್ಕೆ ಸಹಾಯ ಮಾಡೋನಲ್ವಾ? ಎಲ್ಲ ಮರೆತು ಕೆಲಸದ ಕಡೆ ಗಮನ ಕೊಡು. ಸಚಿನ್ ಸ್ಯಾನೆ ಒಳ್ಳೆ ಹುಡುಗ ಅಂತ ಅನಿಸ್ತಾ ಇದೆ ಕಣವಿ. ಅವರಪ್ಪ ದಿಮಾಕಿಂದ ಮೆರೆದ್ರು, ಮಗ ಸ್ಯಾನೆ ತಾಳ್ಮೆಯಿಂದ ಎಲ್ಲನೂ ಸಂಭಾಳಿಸ್ತಾನೆ. ಆ ಸಚಿನ್ ನಿಂಗೆ ಸಹಾಯ ಮಾಡೋದು ನೋಡಿದ್ರೆ ಅವನ ಪ್ರೀತಿ ದಿಟ ಅನ್ನಿಸ್ತಾ ಇತ್ತು. ಅಪ್ಪ, ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ನೀವಿಬ್ರು ಪಿರುತಿ ಮಾಡ್ತಿದ್ದು ನಿಜ ತಾನೇ? ನೀನು ಕಾಣೆ ಆದಾಗ ನಮಗೆಲ್ಲ ಸತ್ಯನೂ ಗೊತ್ತಾಯ್ತು ಕಣವಿ. ಅಕ್ಕ, ಅದೆಲ್ಲ ಆಗ. ಈಗ ನನ್ನ ಯೋಚನೆ ಬೇರೆ ಇದೆ. ದಯವಿಟ್ಟು ಈ ವಿಷಯವಾಗಿ ಏನು ಮಾತಾಡಬೇಡಿ. ನಂಗೆ ಯಾಕೋ ತುಂಬ ತಲೆ ನೋವ್ತಾ ಇದೆ. ನಾನು ಸ್ವಲ್ಪ ಹೊತ್ತು ಮಲ್ಕೋಬೇಕು. ಅದು ಹಂಗಲ್ಲ ಕಣವಿ. ಕೂಸಿಗೆ ತಲೆ ನೋಯ್ತಾ ಇರ್ತದೆ, ಆರಾಮ್ ಮಾಡಲಿ, ಆಮೇಲೆ ಮಾತಾಡಮ್ಮ.
ಸರಿ ಕಣವೆ, ನೀನು ವಿಶ್ರಾಂತಿ ತಗೋ. ಆದರೆ ಒಂದು ಗೆಪ್ತಿಗಿಟ್ಕೋ, ನೀನು ಅಂಜಿಕೆ ನಿನ್ನ ಗುರಿನ ಹಾಳು ಮಾಡಬಾರ್ದು. ನಮ್ಮ ಸುಮ ಯಾವತ್ತೂ ಸೋಲ್ಬಾರ್ದು. ನಿನ್ನ ಕನ್ಸು ಕಡೆ ಗಮನ ಕೊಡೋ. ಅಪ್ಪಯ್ಯ ಬನ್ನಿ. ಬಾ. ಅಣಿಯ ಏನು ಯೋಚನೆ ಮಾಡ್ತಿದ್ದೀರಾ? ನನ್ನ ಮಗಳ ಪರಿಸ್ಥಿತಿ ನೋಡ್ತಿದ್ರೆ ಮನ್ಸಿಗೆ ಸಾನೆ ನೋವಾಯ್ತದೆ. ಊಟ ತಿಂಡಿ ಬಿಟ್ಟು ಮಂಕ ಕುಂತ್ಕೊಂಡ್ಬಿಟ್ಟವಳೆ. ಅಲ್ಲಣಿಯ ಅದೇನೋ ಸಣ್ಣ ಕೋಸು ಭಯ ಪಡ್ತದೆ, ನೀವು ಹಂಗೆ ಮಾತಾಡ್ತಿರಲ್ಲ. ಹಂಗಲಕ್ಕೆ ಹಂಗಾದ್ರಪ್ಪ, ಮನೆ ತುಂಬ ನಗ್ನಾಕೊಂಡು ಓಡಾಡ್ಕೊಂಡು ಎಲ್ರೂ ಗೇಲಿ ಮಾಡ್ತಾ ಇದ್ದವಳು ನಗುನ್ ಮರೆತು ಮಾತು ಬರ್ತು ಮಂಕಾಗ್ಬಿಟ್ಟವಳು. ತಂದೆ ಹಾಕಿ ಕಳ್ಳು ಒಂಥರ ಚುರುಕಂತಿದೆ. ಅಣಿಯ ಎಲ್ಲ ಸರಿ ಹೋಗ್ತದೆ, ನೀನೇನು ಭಯ ಪಡಬೇಡ. ಏನು ಸರಿ ಹೋಯ್ತದೋ ಏನೋ ಹಂಗಂದ್ರಪ್ಪ. ನಮ್ಮ ಕೈಲಿರೋ ಟೈಮಗೆ ಅದು ಏನೇನೆಲ್ಲ ಆಗ್ತೈತೆ. ಇಲ್ಲ, ಮೊದಲು ದೃಷ್ಟಿ ತೆಗಿಲೇಬೇಕು. ಹೌದು, ಇವಾಗ ಹೆಂಗೆ ದೃಷ್ಟಿ ತೆಗಿತೀನಿ ಅಂತಂದ್ರೆ, ಯಾವ್ರೆ ಕಾಪಾಡಪ್ಪ. ನಾಯಿ ಕಣ್ಣು, ನರಿ ಕಣ್ಣು, ಪಿಶಾಚಿ ಕಣ್ಣು, ಪಕ್ಕದ ಮನೆಯವ್ರ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಎಲ್ಲ ಕಣ್ಣು ಹೋಗ್ಲಿ ಯಪ್ಪ, ದೃಷ್ಟಿ ಹೋಗ್ಲಪ್ಪ. ಏನು ಮಾಡ್ತೀವಿ? ಅದು ನಮ್ಮ ಅಕ್ಕನ ಮನೆಗೆ ಸಾನೆ ದೃಷ್ಟಿ ಆಗ್ಬಿಟ್ಟೈತೆ, ಅದಕ್ಕೆ ದೃಷ್ಟಿ ತೆಗಿತಾವ್ನಿ. ಓ ಇಲ್ಲಿ ಇಲ್ಲಿ ಯಾನಯ್ಯ ಮಾಡ್ತಿದ್ಯಾ ನೀನು? ದೃಷ್ಟಿ ತೆಗಿಬೇಕು ಅಂತಂದ್ರೆ ಈ ಮನೆಗೆ ಬಗ್ದಿರೋ ಕೇಡ್ ಸಾಕು, ಇನ್ನು ಎಷ್ಟು ಕೇಡ್ ಬಗಿಬೇಕು ಅಂತಿದ್ಯಾ? ಹೋಗ್ತಾರ ನಿನ್ ಜ್ಞಾನ ಎಲ್ಲೈತೆ? ಇಲ್ಲಿ ಪೂಜೆ ಬುಟ್ಟಿ ಕಾಣಿಸ್ತಾ ಇಲ್ವಾ? ದೇವಸ್ಥಾನದಲ್ಲಿ ನಿಂಬೆಹಣ್ಣು ಕೊಟ್ಟಿದ್ರು, ತಂದು ದೃಷ್ಟಿ ತೆಗಿತಾ ಇದ್ದೆ. ಅಣಿಯ ಈ ಹೆಂಗಸಿನ ಮಾತು ನಂಬಕ್ಕಾಗಲ್ಲ. ಇನ್ನೂ ಕೆಟ್ಟದಾಗ್ಲಿ ಅಂತಾನೆ ಏನೋ ಮಾಡಿಸ್ಕೊಂಡ್ ಬಂದಿರ್ತಾಳೆ ಇಲ್ಲಿಗೆ. ಅಲ್ಲ, ಯಾಕೆ ನನ್ನ ಬಗ್ಗೆ ಯಾವಾಗಲೂ ತೆಪ್ಪಾಗೆ ತಿಳ್ಕೊತೀರಾ? ನಮ್ಮ ಸುಮ್ಮ ವಾಪಸ್ ಮನೆಗೆ ಬಂದವಳಲ್ಲ, ಅವಳನ್ನ ನೋಡ್ಕೊಂಡು ಪ್ರಸಾದ ಕೊಟ್ಟೋಗಮ್ಮ ಅಂತ ಬಂದೆ. ದೆವ್ವ ಪ್ರಸಾದ ಕೊಡ್ತದ್ರೆ ನಂಬಕಾಯ್ತದ? ಎಲ್ಲಾದ್ರೂ ಉಂಟಾ? ಏನೋ ಕುತಂತ್ರ ಪಿಲಾನ್ ಮಾಡ್ಕೊಂಡ್ ಬಂದಿದ್ಯಾ? ಜಾಗ ಖಾಲಿ ಮಾಡಿ. ನನ್ನ ಜಾಗ ಖಾಲಿ ಮಾಡೋನಕ್ಕೆ ನೀನ್ ಯಾವನಯ್ಯ? ಈ ಮನೆ ಯಜಮಾನ ಕಣೆ. ಈ ಮನೆ ಯಜಮಾಂತಿ ನಮ್ಮ ಅಕ್ಕ ಪುಟ್ಟಕ್ಕ. ನೀನ್ ಯೋನಿದ್ರು ಖಾಲಿ ಕೈಯಲ್ಲಿ ಕಾವಲ್ ಕಾಯೋ ದ್ವಾರಪಾಲಕ ಆಟೆಯ. ಅಣ್ಣ ಮೊದ್ಲು ಅವಳನ್ನ ತಡಿಬೇಕು. ಎಮ್ಮೆ ನೀರಿನ ಬೊಗಡ ಮಾಡ್ದಂಗೆ ಹೇಳು, ಮನ್ಸ್ಗಳನ್ನೇ ಬೊಗಡ ಮಾಡ್ಬಿಡ್ತಾಳೆ. ರಾಜೇ, ಸುಮಾ, ಅಯ್ಯೋ ಸುಮಾ ಮಗಳೇ, ಸುಮಾ ಎಲ್ಲವ ಇದ್ಯಾ? ಸುಮಾ, ಅಯ್ಯೋ ಸುಮಾ ಬಂದೇನಪ್ಪ, ಹೆಂಗವ ಇದ್ಯಾ? ಹುಷಾರಾಗಿದ್ಯಾ ತಾನೆ? ಅಂತೂ ಮನೆಗೆ ಬಂದ್ಬಿಟ್ಟಿಯಲ್ಲ ಬಗಾರಿ, ಚೆನ್ನಾಗಿದ್ಯಾ ತಾನೆ ನೀನು? ನೀನ್ ಯಾಕೆ ಬಂದೆ? ಇದೇನವ ಹಿಂಗೆ ಹೇಳ್ತಿದ್ಯಾ? ನಮ್ ಸುಮಾ ವಾಪಸ್ ಬಂದ್ಲು ಅಂತ ವಿಷಯ ಕೇಳಿ ಬೆಟ್ಟ ಹತ್ತಿ ರಂಗನಾಥ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಬಂದಿವ್ನಿ. ಏಯ್ ನಾಟಕತೆ, ಸೆಟ್ರ್ ಅಂಗಡಿಲಿ ಒಂದು ತೆಂಗಿನಕಾಯಿ ತಗೊಂಡು ಕೊನೆ ಅಂಗಡಿಲಿ ಹೂವು ತಗೊಂಬಂದ್ಬಿಟ್ಟು ಬೆಟ್ಟ ಹತ್ತಿ ಪೂಜೆ ಮಾಡಿಸ್ಕೊಂಬಂಡೆ ಅಂತ ಸುಳ್ಳು ಹೇಳ್ತಾ ಇದೆಯಾ? ಅಯ್ಯಯ್ಯೋ, ನಾನು ಇದನ್ನೆಲ್ಲ ಅಂಗಡಿಯಿಂದ ತಗೊಂಬಂದಿದ್ದು ಅಂತ ಈ ವಯ್ಯಂಗೆ ಹೆಂಗೆ ತಿಳಿತು? ಸುಮ್ಮನೆ ಯಾಕೆ ಈ ಥರ ಸುಳ್ಳು ಭಾಳ ಬಾಳ್ತೀರಾ? ನೀನ್ ಬಂದಿಲ್ಲ ಅಂತ ಯಾರು ಅಳ್ತಿಲ್ಲ, ಮರ್ವಾದೆಯಿಂದ ಆಚ್ಕೋಗಿ. ಅದೇಟಂತೀರ ಅಂದಿ, ನನ್ನ ಧರ್ಮ ಕರ್ಮ ಎಲ್ಲ ಅದ್ಯಾವ್ರು ನೋಡ್ಕೋತಾನೆ. ಅಯ್ಯೋ ಉಸೆ, ನೀನು ಹುಷಾರಾಗಿ ಮನೆಗೆ ಬಂದಿಯಲ್ಲ, ನಂಗೆ ಆಟೆ ಸಾಕು. ಸುಮಾ, ನಿಂಗೆ ಈ ಥರ ಆಯ್ತು ಅಂತ ನೀನು ಏನೋ ದಿಗ್ಲು ಪಡಕ್ಕೆ ಹೋಗ್ಬೇಡ. ಏನೋ ಕೆಟ್ಟಗಳಿಗೆ ಆಗೋಗೈತೆ. ಅವಳ ಜೀವನ ಏನೂ ಆಗಿಲ್ಲ, ಅವಳು ಸಂದಾಗೆ ಅವಳೆ. ಸಂದಾಗವಳೆ ಅಂತ ನೀನು ಅನ್ಕೋಬೋದು, ಆದ್ರೆ ಪಾಪ ನೋಡು, ಅವಳು ಏಟು ದಿಗ್ಲು ಪಟ್ಟವಳೆ ಅಂತ ಅವಳ ಮುಖ ನೋಡಿದ್ರೆ ಗೊತ್ತಾಗ್ತೈತೆ. ಏಯ್, ಅವಳ ಮುಖ ಸಂದಾಕಿ ಐತೆ, ನೀನು ಬಾಯ ತಿಪ್ಪೆಗುಂಡಿ ತೊಲಗಿ ಆಚೆಗೆ. ಏವಸಿ ಸುಮ್ಕಿರಯ್ಯ. ಕಿಡ್ನಾಪ್ ಆಗಿ ಬಂದಿರೋ ಹೆಣ್ಮಗಳು ಅವಳು ತಾವ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು 4 ಒಳ್ಳೆ ಮಾತಾಡಬಾರ್ದೆ? ನಿಮ್ಮ ಬಾಯಲ್ಲಿ ಒಳ್ಳೆ ಮಾತು ಬರುತ್ತೆ ಅಂತ ನಂಬೋದು ಮುಟ್ಟಾಳ್ತಾನೆ. ನೋಡವ ಸುಮಾ, ಹೆಣ್ಮಕ್ಳು
ತೆಳು ಬಟ್ಟೆ ಇದ್ದಂಗೆ, ಮುಳ್ಳ ಮೇಲೆ ಬಟ್ಟೆ ಬಿದ್ರು, ಬಟ್ಟೆ ಮೇಲೆ ಮುಳ್ಳು ಬಿದ್ರು ಹರಿಯೋದು ಬಟ್ಟೆನೆಯ. 1 ಗಂಟೆ ಹೆಣ್ಮಗು ಕಾಣಲಿಲ್ಲ ಅಂತಂದ್ರೆ ಯೋನೋ ಮಾತಾಡ್ಕೋತಾರೆ. ಅಂಥದ್ರಲ್ಲಿ ನೀನು ಒಂದಿನ ಎಲ್ಲ ಕಾಣಲಿಲ್ಲ ಅಂತಂದ್ರೆ ಊರ್ ಜನಗಳು ಯೋನೇನು ಮಾತಾಡ್ಬೋದು, ಯೋಚನೆ ಮಾಡು. ಮಕ್ಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಪುಟ್ಟಕ್ಕ ಕುಲ್ದೇವ್ರಿಗೆ ಹೋಗೋಳೆ. ಆದರೆ ಇಲ್ಲಿ ನೋಡಿದ್ರೆ ಅವ್ರ ಮಗಳು ಯಾವನಿಂದನ ಹೋಗೋಳೆ. ಈ ಥರ ನಾನು ಹೇಳ್ತಿರೋದಲ್ಲ, ಊರ್ ಜನಗಳು ಮಾತಾಡ್ಕೋತಾ ಇದ್ರು. ನಾನೇ ಅವ್ರಿಗೆಲ್ಲ ಬೈದು ಬಂದೀವ್ನಿ. ಆದರೂ ಯೋನಂದ್ರೇನು, ಪ್ರೀತಿ ಮಾಡಿರೋದು ಮಾತ್ರ ಸುಳ್ಳಲ್ವಲ್ಲ. ಪಾಪ ರಾತ್ರಿ ಪೂರ್ತಿ ನಿನ್ನ ಕೈ ಕಟ್ಟಾಗಿ ಕೂರಿಸಿದ್ರು ಅಂತ ನನಗೆ ಗೊತ್ತು. ಆದರೆ ಈ ಜನಗಳು ತಿಳಿಯಕ್ಕಿಲ್ವಲ್ಲ, ಹೊಲ್ಸ್ಬಾಯಿ ಏನೇನೋ ಮಾತಾಡ್ತವೆ. ಮನ್ಸ್ನಾಗಿದ್ದಿದ್ದು ಬೊಗಳ್ತಾಯ್ತಲ್ಲ, ತೊಳಗೆ ಇಲ್ಲಿಂದ. ಹೊಸಿ ಇರಯ್ಯ, ನಾನೇನು ಈಗಲೇ ಪುಟ್ಟಕ್ಕಂಗೆ ಫೋನ್ ಮಾಡಿಬಿಟ್ಟು ಎಲ್ಲ ವಿಷಯ ಹೇಳ್ಬಿಡ್ತೀನಾ? ಇಲ್ಲ ತಾನೆ. ನನಗಿರೋದು ಒಂದೇ ದಿಗ್ಲು. ಮೊದಲೇ ನಮ್ಮ ಪುಟ್ಟಕ್ಕ ಮಾನ ಮರ್ಯಾದೆಗೆ ಅಂಜೋಳು. ಇನ್ನವ್ರ ಮಗಳು ಯಾವನ ಜೊತೆನೋ ಹೋಗಿ ಒಂದು ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ ಅಂತಂದ್ರೆ ಸುಮ್ಕಿರ್ತಾಳ? ಊರ್ ಜನಗಳ ಮುಂದೆನೆ ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ ಅಂತ ಅನ್ಸ್ತೈತೆ. ಏ ರಾಜಿ, ಹಂಗಲ್ಲ ಸಾನ, ನಿಂಗೆ ನೋವು ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ಪುಟ್ಟಕ್ಕನ ಬಗ್ಗೆ ನಿಮಗೆ ಗೊತ್ತಲ್ವಾ, ಮುಂದಿಂಗೆ ಆಗ್ಬೋದೇನೋ ಅಂತ ಹೇಳ್ತಿರೋದು ಆಟೆಯ. ಗಂಗಾದ್ರಪ್ಪ, ನೀ ಹೇಳಿದ್ದು ಇಟನಯ್ಯ. ನಮ್ಮ ಮನ್ಸು ನಾವು ಬೊಗಳೆ ಮಾಡಕ್ಕೆ ಬಂದವಳು ಇವಳು. ಬೊಗಡೆ ಮಾಡಬೇಕು ಅಂತಿದ್ರೆ ಈ ಸುಮ್ಮ ಕಾಣೆ ಆಗಿದ್ಲಲ್ಲ, ಆವಾಗಲೇ ಪುಟ್ಟಕ್ಕಂಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತಿದ್ದೆ. ನಂಗೆ ಆ ಥರ ಕೆಟ್ಟ ಬುದ್ಧಿ ಎಲ್ಲ ಏನಿಲ್ಲ. ಅಕ್ಕ ಜೀವದ ಮ್ಯಾಕೆ ನನಗೂ ಅಕ್ರೆ ಐತೆ. ನಾನೇನು ಪುಟ್ಟಕ್ಕಂಗೆ ಎಲ್ಲ ವಿಷಯನೂ ಹೇಳೋಕ್ಕಿಲ್ಲ. ಆದರೆ ಈ ಊರ್ ಜನಗಳು ಸುಮ್ಮನಿರ್ಬೇಕಲ್ಲ. ನಮಗೆ ಊರ್ ಬಾಯಿಗಿಂತ ನಿನ್ ಬಾಯಿ ಮ್ಯಾಕೆ ಸಂಶಯ. ನೀವು ಏನೂ ಯೋಚನೆ ಮಾಡಬೇಡಿ. ನಾನು ಪುಟ್ಟಕ್ಕಂಗೆ ಯಾವ ವಿಷಯನೋ ಹೇಳಿ ಅವ್ಳು ಸಾಯೋ ಥರ ಮಾಡೋಕ್ಕಿಲ್ಲ. ಸರಿ, ನಾನಿನ್ ಬರಲೇ? ಸಾನಾ, ಯಾವುದಕ್ಕೂ ಒಂದ್ಕಿತ ಇವಳನ್ನ ಡಾಕ್ಟ್ರ್ ತವ ಕರ್ಕೊಂಡೋಗಿ ಬಾವಾ. ಯಾಕೆ? ಅಯ್ಯೋ, ಒಂದು ರಾತ್ರಿ ಎಲ್ಲ ಆಚೆ ಇದ್ಲು ಅಂತಂದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗೈತಾ ತಿಳ್ಕೊಬಾರ್ದೆ? ನನ್ನ ಮಗಳ ಬಗ್ಗೆನೇ ಕೆಡ್ದಾಗ ಮಾತಾಡ್ತಿದ್ಯಾ? ಅವಳು ಅಪರಂಜಿ ಕಣೆ, ಅಪರಂಜಿ ಅವಳು. ನಮ್ಮ ಸುಮ್ಮ ಅಪರಂಜಿನೇ, ನನ್ನ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅವಳು ಸಿಕ್ಕಿದಾಗ ಪ್ರಜ್ಞೆ ಇರ್ಲಿಲ್ವಂತಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ತಿಳ್ಕೋಬೇಕಲ್ಲ, ಅದಕ್ಕೆ ಹೇಳ್ತಾ ಇರೋದು. ಅಲ್ಲ ಕಣಯ್ಯ, ನನ್ನ ಮ್ಯಾಕೆ ದೊಡ್ಡದಾಗಿ ಕೈ ಮಾಡ್ದಿಯಲ್ಲ. ಈ ಮನೇಲಿ ಈಟೆಲ್ಲ ಅನಾಹುತ ಆಗಕ್ಕೆ ನೀನೇ ಕಾರಣ. ಆಹಾ, ಅದು ಯಾವ ಗಳಿಗೆಲಿ ಈ ಮನೆಗೆ ಕಾಲಿಟ್ಯೋ. ನಮ್ಮ ಪುಟ್ಟಕ್ಕ ಅವ್ರ ಮಕ್ಕಳು ಒಂದಲ್ಲ ಒಂದು ತೊಂದರೆ ಅನುಭವಿಸ್ತಾನೆ ಅವರೇ. ನೀನೊಂಥರ ಅನಿಷ್ಟದವನು. ನೀನು ಎಲ್ಲಿರ್ತೀಯೋ ಅಲ್ಲೆಲ್ಲ ಬರೀ ನೋವೇ. ರಾಜಿ, ಇದ್ದೇ ನಿನ್ ಕೊನೆ ಎಚ್ಚರಿಕೆ. ಇನ್ನೊಂದ್ಕಿತ ನನ್ನ ತಂಗಿ ಮತ್ತೆ ಅಪ್ಪಯ್ಯನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅದಂಗಲ್ಲ ಸಾನ. ಒಂದ್ ಹೆಣ್ಣಾಗಿದ್ಕೊಂಡು ನಾನು ಇದನ್ನೆಲ್ಲ ಹೇಳ್ಬೇಕು ತಾನೆ. ನೀನ್ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನನಗೆ ಕಾಳಜಿ ಇರೋದಕ್ಕೆ ತಾನೆ ಈಟು ದೂರ ಬಂದಿರೋದು ಮಾತಾಡ್ಸೋಣ ಅಂತ. ಸರಿ, ನಾನಿನ್ನು ಹೊರಡ್ತೀನಿ. ಸುಮಾ, ಹುಷಾರ್ ಕಣವ್ವ.
ಈ ರಾಜಿ ಇರೋ ತನಕ ನಿಮಗೆ ಕಣ್ಣೀರು ಕಟ್ಟಟ್ ಬುದ್ಧಿ. ನನ್ನ ತಾವನೇ ಸವಾಲ್ ಹಾಕಿ ಗೆದ್ದೆ ಅಂತ ಬೀಗ್ತಿದ್ದೆ ಅಲ್ವಾ? ಈಗ ನಾನು ಕೊಟ್ಟಿರೋ ಸರ್ಬತ್ನ ಕುಡಿದು ಅರ್ಗಿಸ್ಕೊ ನೋಡಮ್ಮ.